ಒಂದು ಹಸಿರಿನಿಂದ ತುಂಬಿದ ಸುಂದರ ಕೆರೆಯಲ್ಲಿ 2 ಬಾತುಕೋಳಿಗಳು ಮತ್ತು ಅವರ ಒಳ್ಳೆಯ ಸ್ನೇಹಿತ ಆಮೆ ವಾಸಿಸುತ್ತಿದ್ದರು. ಪ್ರತಿದಿನ ಅವರು ಮೂವರು ಒಂದೇ ಸ್ಥಳದಲ್ಲಿ ಸೇರಿ ಮಾತನಾಡುತ್ತಾ, ಆಟವಾಡುತ್ತಾ, ಆನಂದದಿಂದ ಜೀವನ ನಡೆಸುತ್ತಿದ್ದರು. ಕೆರೆಯ ನೀರು ಚಳಿಯಾಗಿತ್ತು, ಮರಗಳ ನೆರಳು ತುಂಬಾ ತಂಪಾಗಿತ್ತು. ಈ ಪರಿಸರದಲ್ಲಿ ಅವರಿಗೆ ಬೇರೆ ಯಾವುದೂ ಬೇಕಾಗಿರಲಿಲ್ಲ. ಆದರೆ ಒಂದು ಬೇಸಿಗೆ ಕಾಲದಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗಿತು. ಸೂರ್ಯನ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯಿತು. ಕೆರೆಯ ನೀರು ನಿಧಾನವಾಗಿ ಖಾಲಿಯಾಗುತ್ತಿತ್ತು. ಮೀನುಗಳು ತೀರದ ಹತ್ತಿರ ತೇಲಾಡುತ್ತಿದ್ದವು. ಹಕ್ಕಿಗಳು ನೀರನ್ನು ಹುಡುಕುತ್ತಾ ಹಾರುತ್ತಿದ್ದವು. ಅದನ್ನು ನೋಡಿ ಬಾತುಕೋಳಿಗಳು ಆಮೆಗೆ ಹೇಳಿದರು, ಪ್ರಿಯ ಸ್ನೇಹಿತ, ಈ ಕೆರೆ ಬತ್ತಿ ಹೋಗುತ್ತಿದೆ. ನಾವು ಈಗ ಮತ್ತೊಂದು ದೊಡ್ಡ ಕೆರೆಗೆ ಹೋಗಬೇಕು. ನೀನು ಇಲ್ಲೇ ಇದ್ದರೆ ನೀರಿಲ್ಲದೆ ಸಾಯಬಹುದು. ಆ ಮಾತು ಕೇಳಿ ಆಮೆ ಬಹಳ ದುಃಖಿತವಾಯಿತು. ಅದು ಹೇಳಿತು, ನಿಮ್ಮ ಸಹಾಯವಿಲ್ಲದೆ ನಾನು ಇನ್ನೊಂದು ಕೆರೆಗೆ ಹೇಗೆ ಹೋಗಲು ಸಾಧ್ಯ? ನಾನು ನಡೆಯಲು ಬಹಳ ನಿಧಾನ, ನನಗೆ ಹಾರಲು ಬರುವುದಿಲ್ಲ. ದಯವಿಟ್ಟು ನನಗೂ ದಾರಿ ತೋರಿಸಿ. ಬಾತುಕೋಳಿಗಳು ಯೋಚಿಸಿದವು. ಆಗ ಒಂದು ಬಾತುಕೋಳಿ ಒಳ್ಳೆಯ ಉಪಾಯ ಹೇಳಿತು. ನಾವು ಒಂದು ಬಲವಾದ ಕೋಲನ್ನು ತರುತ್ತೇವೆ. ಕೋಲಿನ 2 ತುದಿಗಳನ್ನು ನಾವು ನಮ್ಮ ಕೊಕ್ಕಿನಲ್ಲಿ ಹಿಡಿದು ಹಾರುತ್ತೇವೆ. ನೀನು ಕೋಲಿನ ಮಧ್ಯಭಾಗವನ್ನು ನಿನ್ನ ಬಾಯಿಯಿಂದ ಬಿಗಿಯಾಗಿ ಹಿಡಿದುಕೋ. ಹೀಗೆ ನೀನು ನಮ್ಮ ಜೊತೆ ಪ್ರಯಾಣಿಸಬಹುದು. ಆಮೆಗೆ ಅದು ಅದ್ಭುತವಾದ ಆಲೋಚನೆ ಎಂದು ಅನಿಸಿತು. ಆದರೆ ಬಾತುಕೋಳಿಗಳು ಎಚ್ಚರಿಸಿದರು, ಒಂದು ವಿಷಯ ಗಮನಿಸು. ಹಾರುವಾಗ ನೀನು ಏನೂ ಮಾತನಾಡಬಾರದು. ಬಾಯನ್ನು ತೆರೆದರೆ ಮೇಲಿಂದ ಬಿದ್ದು ಹೋಗುತ್ತೀಯ. ಆಮೆ ಸಂತೋಷದಿಂದ ಹೇಳಿತು, ನಾನು ಎಷ್ಟೇ ಕಷ್ಟ ಬಂದರೂ ಬಾಯಿ ತೆರೆಯುವುದಿಲ್ಲ ಎಂದು ವಾಗ್ದಾನ ಮಾಡುತ್ತೇನೆ. ಅದರಂತೆ ಅವರು ಕೋಲನ್ನು ತಂದರು. ಆಮೆ ಅದನ್ನು ಬಾಯಿಯಿಂದ ಬಿಗಿಯಾಗಿ ಹಿಡಿದಿತು. ಬಾತುಕೋಳಿಗಳು 2 ತುದಿಗಳನ್ನು ಹಿಡಿದು ಗಗನಕ್ಕೇರಿದರು. ಆಮೆ ಹಾರುತ್ತಿರುವುದನ್ನು ನೋಡಿ ಹಳ್ಳಿಯ ಜನರು ಆಶ್ಚರ್ಯದಿಂದ ಕಿರುಚಿದರು. ಅಯ್ಯೋ, ನೋಡಿ, ಇವರು ಆಮೆಯನ್ನು ಹೇಗೆ ಕೊಂಡೊಯ್ಯುತ್ತಿದ್ದಾರೆ? ಹಳ್ಳಿಯ ಜನರು ಜೋರಾಗಿ ನಗಲು ಶುರುಮಾಡಿದರು. ಆ ನಗು ಆಮೆಯ ಕಿವಿಗೆ ಬಿದ್ದಿತು. ಆಮೆಗೆ ಕೋಪ ಬಂತು. ಈ ಜನರಿಗೆ ಏನನ್ನಾದರೂ ಹೇಳಲೇಬೇಕು ಎಂದು ಯೋಚಿಸಿ ತನ್ನ ವಾಗ್ದಾನವನ್ನು ಮರೆತು ಕೋಪದಿಂದ ಹೇಳಿತು, ನೀವೆಲ್ಲ ಏಕೆ ನಗುತ್ತಿದ್ದೀರಿ? ಬಾಯಿ ತೆರೆದ ಕ್ಷಣದಲ್ಲಿ ಕೋಲನ್ನು ಬಿಟ್ಟಿತು. ಆಮೆ ಗಗನದಿಂದ ನೇರವಾಗಿ ಕಲ್ಲಿನ ಮೇಲೆ ಬಿದ್ದು ಸತ್ತುಹೋಯಿತು. ಬಾತುಕೋಳಿಗಳು ತಮ್ಮ ಸ್ನೇಹಿತನನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ದುಃಖದಿಂದ ಮುಂದೆ ಹಾರಿಕೊಂಡು ಹೋದವು.